ನಮಸ್ಕಾರ ವೀಕ್ಷಕರೇ, ಎಸ್ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮುತ್ತೂರು ಗ್ರಾಮದಲ್ಲಿ ಜೈನ ಮುನಿಗಳ ಕೇಶಲೋಚನ ನಡೆಯಿತು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಭಗವಾನ್ ಶ್ರೀ 1008 ಮಹಾವೀರ ದಿಗಂಬರ ಜೈನ ಮಂದಿರದ ಸಮುದಾಯ ಭವನದಲ್ಲಿ ದಿನಾಂಕ 23/1/2026 ಶುಕ್ರವಾರ ಕಾರ್ಯಕ್ರಮ ಜರುಗಿತು. ಮುಂಜಾನೆ ಮಹಾವೀರ ಭಗವಾನರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಮಧ್ಯಾಹ್ನ ಸಮಾಧಿ ಸಾಮ್ರಾಟ ಶ್ರಮಣರತ್ನ ಶ್ರೀ 108 ಆಚಾರ್ಯ ರತ್ನ ಸುಬಲಸಾಗರ ಮಹಾರಾಜರ ಪರಮ ಶಿಷ್ಯರಾದ ಶ್ರೀ 108 ಸಾಧನಾರತ್ನ ಆಚಾರ್ಯ ಅಮಿತಸೇನ ಮುನಿ ಮಹಾರಾಜರ ಮತ್ತು ಮಲ್ಲಿಸೇನ ಮುನಿ ಮಹಾರಾಜರ ಹಾಗೂ ಕ್ಷುಲಕ ಅಕ್ಷಯಸೇನ ಮಹಾರಾಜರ, ಅನಂತಸೇನ ಮಹಾರಾಜರ, ಅಕಲಂಕಸೇನ ಮಹಾರಾಜರ ಸಂಘ ಸಹಿತ ಭವ್ಯ ಕೇಶಲೋಚನಾ ಕಾರ್ಯಕ್ರಮದಲ್ಲಿ ಜೈನ ಸಮಾಜದ ಶ್ರಾವಕ ಶ್ರಾವಕಿಯರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದರು. ವರದಿ ಶ್ರೀಕಾಂತ ಮಠಪತಿ. ನೀರು ಹೆಂಗೆ ಸ್ವಚ್ಛ ಇರ್ತಾವಲ್ಲ ಹಂಗೆ ನಮ್ಮ ಮನಸ್ಸು ಸ್ವಚ್ಛ ಮಾಡ್ಕೊಂಡು ಹೋದ್ರೆ ದಿವಸದಾಗ 5 ನಿಮಿಷ ನೀವು ಮನಸ್ಸು ಸ್ವಚ್ಛ ಮಾಡ್ಕೊಂಡ್ರೆ 24 ತಾಸದಾಗ ಆ ಪರಿಣಾಮ ನಿಮ್ಮ ಒಳಗಿರ್ತದೆ. 24 ತಾಸದಾಗ ನಾವು ನಮ್ಮೊಳಗೆ 5 ನಿಮಿಷ ಟೈಮ್ ಕಳೀಲಕ್ಕ ನಮ್ಗೆ ಸಮಯ ಇಲ್ಲ. ಅದಕ್ಕೆ ಯಾರು ಮಾಡತ್ತೀವಿ ನಾವು ಬರೀ ಸಂಸಾರ ರೊಕ್ಕ ಆಸ್ತಿ ಬೆನ್ನು ಹತ್ತಿದ್ದು ಹತ್ತಿರ ಅದು ಬೇಕು ಬೇಡ ನಿಮ್ಗೆ ಆದ್ರೆ ಕರೆ ನೀವು 1 ತಾಸು ಯಾರಿಗೆ ಅನುಕೂಲ ಇದ್ದಂಗೆ ವಯಸ್ಸಾದವ್ರಿಗೆ ನೋಡ್ರಿ ಆ ಟಿವಿ ಮುಂದೆ ಹೋಗಿ ಕೂತಿರ್ತಾರೆ. ಎಲ್ಲ ನೋಡಿ ನೋಡಿರ್ತೈತೆ ಅವ್ರ ಆದ್ರೂ ಟಿವಿ ಬೇಕಾಗಿತ್ತು. ಮೊಬೈಲ್ ವಯಸ್ಸಾದವ್ರಿಗೆ ದೊಡ್ಡ ಮೊಬೈಲ್ ಬೇಕಾಗ್ಯಾವ. ಮೊಬೈಲ್ ಟಿವಿ ನಮ್ಗೆ ಜಗತ್ತನ್ನ ಹಾಳು ಮಾಡಕತ್ತೇವು. ಅದರಿಂದ ಇಲ್ಲದರೂ ನಡೆಯಂಗಿಲ್ಲ. ಆದ್ರೂ ಅದನ್ನ ಎಷ್ಟು ಉಪಯೋಗ ಮಾಡ್ಕೊಳ್ಬೇಕು ಅಷ್ಟು ಉಪಯೋಗ ಮಾಡ್ಕೊಳಂಗಿಲ್ಲ. ನಾವು ಹೆಚ್ಚು ಕಮ್ಮಿ ಅದ್ರ ಬೆನ್ನು ಹತ್ತಿದೀವಿ. ಕಿವಿ ಬಂದಾಗ್ಯಾವ, ಕಣ್ಣು ಹೋಗ್ಯಾವ, ನಮ್ಮ ಆಯುಷ್ಯ ಕೆಳಗೆ ಹೊಂಟೈತೆ. ಆದ್ರೂ ನಮ್ಗೆ ಅದ್ರ ಕಡೆ ಲಕ್ಷ್ಯ ಇಲ್ಲ. ಆ ಲಕ್ಷ್ಯ ಇಟ್ಕೊಂಡು ನಾವು ಮಾನ್ ಕಷಾಯ, ರೋಗ ಮಾನ್ ಮಾಯ ಕಷಾಯ ಪ್ರಾಣವಲ್ಲ, ಇವು 4 ಕಷಾಯಗಳು ಹಂಗೆ ನಾವು ಅದನ್ನ ನಮ್ಮ ಆದ್ಯತೆಯೊಳಗೆ ಹೆಂಗೆ ಇಟ್ಕೋಬೇಕು ಅಂದ್ರೆ ನೋಡ್ರಿ, ಯಾವ ಪ್ರತಿಯೊಂದು ಮನುಷ್ಯ ಒಂದು ಸಿಟ್ಟಿಗೆ ಬಂದು ಯಾನಾರೇ ಅಂದ ನಾನು ಗೊತ್ತಂದ್ರೆ 1 2 3 ಅತ್ತಾನ. 3ನೇದ 4ನೇದಕ್ಕೆ ಯಾಕೆ ಗೊತ್ತು ನಿಮ್ಮ ಅಂತ ಬಗ್ಲಾಕ್ ಹೋಗ್ತಾನೆ. ಯಾರು ಗಪ್ಪ ಕೂತಾನ ನೋಡಿ ಹೆಂಗೆ ಮಾತಾಡ್ಲಕತ್ತೀರಿ, ಯಾರು ಕೇಳ್ದೀನಿ ಒಬ್ಬರೇ ಅತ್ತಾನ. ಅದಕ್ಕೆ ನೋಡ್ರಿ ನಾವು ಗಪ್ ಕುಂಡಿದಲ್ಲ ಆ ಕಡೆ ಬರ್ಲಾತಿದ್ದಂದ್ರೆ ಈ ಕಡೆ ದಾಂಡ್ಲೆ ಚಿನಿ ಹೊಡೆದ ಬಿಡೋದು ಮತ್ತೆ ತಿರುಗಿ ಹೋಗಬೇಕು ಅವನ ಕಡೆ. ಹಂಗೆ ನಮ್ಮದ ಬುದ್ಧಿ ತೀಕ್ಷ್ಣ ಆಗೈತಿ. ಅದಕ್ಕೆ ನಮ್ಮದು ಧರ್ಮದ ಕಡೆ ಬುದ್ಧಿ ತೀಕ್ಷ್ಣ ಇಲ್ಲ. ಯಾವ್ದ್ರ ಕಡೆ ನಮ್ಮ ವ್ಯವಹಾರ ಕಡೆ ಬರೀ ವ್ಯವಹಾರ ಇಲ್ಲದ ನಿಶ್ಚಯದಾಗ ಹೋಲಕ್ಕೆ ಬರಂಗಿಲ್ಲ. ಬರೋಬ್ರಿ ಐತಿ. ಅದ್ರ ವ್ಯವಹಾರದಾಗ ಹೆಂಗೆ ಇರಬೇಕು ಹಂಗೆ ಇರುವಲ್ಲ ನಾವು ಅದನ್ನ ಬಿಟ್ಟು ಅವ್ರು ಒಟ್ಕುಲ್ ಅಂತಾರಲ್ಲ ಹಂಗೆ ಒಟ್ಕುಲ್ ಹೊಂಟದ ನಮ್ಗೆ ಗಾಡಿ. ಅದಕ್ಕೆ ನೋಡ್ರಿ ನಾವು ಧರ್ಮ ಮಾಡುವಾಗ ನಾವು ಈಗ ನೋಡ್ರಿ ಎಷ್ಟು ಮಂದಿ ಬಂದ್ರೆ ನೀವು ಯಾರ್ಯಾರು ಹೆಂಗೆ ಭಾವನೆ ಮಾಡಿದಿಲ್ಲ ಹಂಗೆ ನಿಮ್ಗೆ ಫಲ ಸಿಗ್ತೈತೆ. ಅದಕ್ಕೆ ನೋಡ್ರಿ ನಾವು ಕೇಸಲೋಚನೆ ಮಾಡಿದ್ರೆ ಏನಾಗ್ತಂದ್ರೆ ಕೇಸ್ ಕುದಿ ಬೆಳಿತಾವು. ಕುದಿ ಬೆಳೆದು ಅಂದ್ರೆ ಅಪರಾಧಿ ಎಣ್ಣೆ ಹಚ್ಚಿ ನೀರು ಹಚ್ಚಿ ತೊಳೆದ ಹಸಿರು ಮಾಡಕತ್ತೀವಿ. ಆದ್ರೆ ಅದನ್ನ ಹಸಿರು ಮಾಡ್ಕೊಂಡು ಕೂತೀವಿ ಅಂದ್ರೆ ನಮ್ಮ ಶಕ್ತಿ ಕ್ರಿಯೆ ಆಗಂಗಿಲ್ಲ. ಮಾಡಿದ್ರೆ ಏನಾಗ್ತದೆ ಒಳಗೆ ಜೀವ ಉತ್ಪನ್ನ ಆಗ್ತಾವು. ಆ ಜೀವ ಉತ್ಪನ್ನ ಆದವು ಅಂದ್ರೆ ನಾವೇನತಿ ಸಾಮಾನ್ಯ ಪುತ್ರ ಏನತಿ ಹಾಗೂ ಸಾಧ್ಯ ಮಾಡುವಾಗಲಿ ಆ ಚಿಂತನೆ ಮಾಡುವಾಗಲಿ ಆ ಸಣ್ಣ ಕ್ರಿಮಿ ಏನತಿ ಹುಟ್ಟಿದ ನಂತರ ಅವೇನತಿ ನಮ್ಮ ಆಹಾರ ಸಲುವಾಗಿ ತಿರಿಯಾಗಿ ಕಡಿತಿಲ್ಲ ಹಾಕಿವ ಅಂದ್ರೆ ಧ್ಯಾನ ಅಂತದಲ್ಲ ಮನಸ್ಸು ಆ ಕಡೆ ಹೋಗ್ತದೆ. ತದನಂತರ ಕೆರ್ಕೊಂಡು ಬಂದ್ರೆ ಜೀವ ಘಾತ ಆಗ್ತದೆ, ಸಾಕ್ತದೆ. ಅಹಿಂಸಾ ಮಹಾಭಾರತ ಬಂದಿದ್ದಲ್ಲ ಪೈಲೆ ಬರೋದು ಬರ್ತಾ ಯಾವ್ರಿ
ಐತಿ. ಹಾಗೂ ಯಾವ ಉಚ್ಚಕೋಟಿ ಆಚಾರದವು ಉಚ್ಚಕೋಟಿ ವಿಚಾರದವು ಇವ ಜೈನ ಬಿಟ್ಟ ಇನ್ನೆಲ್ಲಿ ಇರುವುದಿಲ್ಲ. ಯಾಕಿರುವುದಿಲ್ಲ? ಯಾಕಿರುವುದಿಲ್ಲ? ಆಚರಣೆ ಅನ್ನೋದೇ ಬಹಳ ಮುಖ್ಯತೆ. ಆದ್ರೆ ನೋಡ್ರಿ, ಸಮ್ಯಕ್ ದರ್ಶನ ಜ್ಞಾನದಿಂದ ಏನಂತೆ ಜೀವ ಮುಕ್ತಿ ಹೋಗುದಿಲ್ಲ. ಸಮ್ಯಕ್ ದರ್ಶನ ಜ್ಞಾನದಿಂದ ಅದ್ಭುತ ಸುಖ ಅಂದ್ರೆ ಸ್ವರ್ಗ ಸುಖ ಸಿಗಬಹುದು. ಆದ್ರ ಆತ್ಮಗೆ ಅಂತ ಕಲಿಕರ ಸುಖ ಎದರಿಂದ ಸಿಗತೈತ್ರಿ? ಚಾರಿತ್ರ್ಯದಿಂದ ಸಿಗತೈತಿ. ನೋಡಿ, ಚಾರಿತ್ರ್ಯದ ಕಥಾರ ಅಂದ್ರೆ ತನ್ನ ಆತ್ಮನು ಯಾವ ಪ್ರಕಾರ ದುಃಖ ಆಗಬಾರ್ದು, ತನ್ನಿಂದ ಇನ್ನೊಂದು ಸುಖ ದುಃಖ ಆಗಬಾರ್ದು. ಇಂಥ ಆಚರಣೆ ಎಲ್ಲೈತಿ ಅದಕ್ಕೆ ಅನ್ನತಾರೋ ಚಾರಿತ್ರ್ಯ ಅಂತ. ನೋಡಿ, ಸಹಜ ರೂಪದಿಂದ ಅಹಿಂಸಾ ಪರಮೋ ಧರ್ಮಕ್ಕೆ ಜೈಕರ್ ಹಾಕ್ತಿರಿಲ್ಲ ಏನಿಲ್ಲ.